ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿರುವಂತಹ ಪ್ರಿಯ ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಹಾಗೆ ಕೊರಿಂಥ ಸಭೆಯವರಿಗೆ ನಾವು ನೋಡುವುದಾದರೆ ಅಲ್ಲಿ ಅಪೊಸ್ತಲನಾದ ಪೌಲನು ಮಾತನಾಡುವ ಅನೇಕ ಕಾರ್ಯಗಳನ್ನು ನಾವು ನೋಡುವರಾಗಿದ್ದೇವೆ. ಸಭೆಗಳಿಗೂ ಮತ್ತು ದೇವರ ಮಕ್ಕಳಿಗೂ ಕೊರತೆ ಬಂದಾಗ ದೇವರು ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿಗಳಾಗಿರಲಿ, ವಿಶ್ವಾಸಿಗಳಾಗಿರಲಿ, ಸಭೆಗಳನ್ನು ಮತ್ತು ಕೊರತೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ನೀವು ಅವರ ಕೊರತೆಗಳನ್ನು ನೀಗಿಸುವರಾಗಿರಬೇಕೆಂಬುದಾಗಿ ಕರ್ತನ ವಾಕ್ಯ ಹೇಳ್ತಾ ಇದೆ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮಲ್ಲಿಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನು ನಮಗೋಸ್ಕರ ಬಡವನಾದನು. ಯಾಕೆ ಹೇಳಿ? ದೇವರು ನಂಬಿರುವಂಥ ಪ್ರತಿಯೊಬ್ಬರ ಮಕ್ಕಳಿಗೆ ಆತನು ಐಶ್ವರ್ಯವಂತನಾಗಿ ಮಾಡಬೇಕೆಂಬುದಾಗಿ, ಆತನು ಆಶೀರ್ವಾದಕರವಾಗಿ ಪ್ರತಿಯೊಬ್ಬರು ಮಕ್ಕಳು ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮಗೋಸ್ಕರ ಬಡವನಾದನು. ಹೌದು ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕ್ರಿಸ್ತನಿಂದ ಆಶೀರ್ವದಿಸಲ್ಪಟ್ಟ ಕಾರಣ ಸಭೆಗಳಿಗೆ ಮತ್ತು ಕೊರತೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಅವರನ್ನು ಆಸಕ್ತಿ ಉಳ್ಳವರಾಗಿ ನೀವು ಅವರ ಕೊರತೆಯಲ್ಲಿ ನೀವು ಪಾಲುಗಾರರಾಗಿರಿ, ಅವರ ಕೊರತೆಗಳನ್ನು ನೀಗಿಸಿರಿ. ಪ್ರಿಯ ದೇವರ ಮಕ್ಕಳೇ, ನೀವು ಅವರ ಕೊರತೆಗಳನ್ನು ನೀಗಿಸುವಾಗ ನಾಳೆ ದೇವರು ಅವರನ್ನು ಆಶೀರ್ವದಿಸಿ ಅವರ ನಿಮಿತ್ತವಾಗಿ ನಿಮ್ಮ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನು ನಮಗೋಸ್ಕರ ಬಡವನಾಗಿದ್ದು ಆತನು ನಮ್ಮನ್ನು ಶ್ರೀಮಂತನಾಗಿ ಐಶ್ವರ್ಯವಂತನಾಗಿ ಆಶೀರ್ವದಿಸಿ ನಾವು ಅನೇಕ ಜನಗಳಿಗೆ ಆಶೀರ್ವಾದಕರವಾಗಿರಬೇಕೆಂಬುದಾಗಿ ದೇವರು ದೇವರು ಬಡತನದಲ್ಲಿ ಸೇರಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಕರ್ತನಲ್ಲಿರುವ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಟ್ಟವರು. ಕೊರತೆಯಲ್ಲಿರುವಂಥ ಪ್ರತಿಯೊಬ್ಬರನ್ನ ಕೊರತೆ ನೀಗಿಸಿ ಕರ್ತನು ನಿಮ್ಮ ಮೂಲಕವಾಗಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡುವ ಹಾಗೆ ಮತ್ತು ನಿಮ್ಮ ಮೂಲಕವಾಗಿ ಆತನು ಮಹಿಮೆ ಹೊಂದುವ ಹಾಗೆ ಕರ್ತನು ಅಪೇಕ್ಷೆ ಉಳ್ಳವನಾಗಿದ್ದಾನೆ. ದೇವರು ಆ ಒಂದು ಕಾರ್ಯದ ವಿಶ್ವದಲ್ಲಿ ದೇವರು ಮನಸ್ಸುಳ್ಳವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಕರ್ತನನ್ನ ನೀವು ಏನ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಿದ ಹಾಗೆ ಕೊರತೆಯಲ್ಲಿ ಸಭೆಗಳಲ್ಲಿರುವಂಥ ಮಕ್ಕಳನ್ನ ನೀವು ಆಶೀರ್ವದಿಸಿರಿ. ದೇವರ ವಾಕ್ಯವನ್ನ ಕೇಳಿದಂತ ನೀವು ಆಮೇಲೆ ಅಂತೇಳಿ ರಿಸೀವ್ ಮಾಡಿ. ಗಾಡ್ ಬ್ಲೆಸ್ ಯು. ಶೇರ್, ಕಮೆಂಟ್ ಮಾಡಿ.